ಶಹಾಬಾದ್ನಲ್ಲಿ ಜ್ಞಾನದ ದಾಸೋಹ ಮಾಡುತ್ತಿರುವ ಶರಣ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿದೆ. ಉಜ್ಜಯಿನಿ ಜಗದ್ಗುರುಗಳು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಶಹಾಬಾದ್ ತಾಲೂಕಿನ ತೊನಸನಹಳ್ಳಿ ಎಸ್ ಗ್ರಾಮದಲ್ಲಿ ಶುಕ್ರವಾರ ಶ್ರೀ ಶರಣ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ವಾರ್ಷಿಕೋತ್ಸವ ಮತ್ತು ಕಾಶಿ ವಿಶ್ವನಾಥ ಲಿಂಗ ಪ್ರತಿಷ್ಠಾನ ಸಮಾರಂಭ ಹಾಗೂ ಮಹಾಶಿವರಾತ್ರಿಯ ಅಂಗವಾಗಿ ಹಮ್ಮಿಕೊಂಡ ಪುರಾಣ ಗುಡಿ ತುಂಬುವ ಕಾರ್ಯಕ್ರಮ ಮತ್ತು ಧರ್ಮಸಭೆ ನಡೆಯಿತು. ಈ ಭೂಮಿ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರು ಭಾರತೀಯರು, ಎಲ್ಲರೂ ಒಂದಾಗಿ ಬಾಳಬೇಕು. ಹಾಗೆಯೇ ಈ ಹಾದಿಯಲ್ಲಿ ಕೊಟ್ಟೂರೇಶ್ವರ ಶಿವಯೋಗಿಗಳ ನೇತೃತ್ವದಲ್ಲಿ ಶಿಕ್ಷಣದ ಜೊತೆಗೆ ಜ್ಞಾನದ ದಾಸೋಹ ಮಾಡುತ್ತಿರುವ ಶರಣ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆಯಲಿದೆ ಎಂದು ಉಜ್ಜಯಿನಿಯ ಪೀಠದ ಜಗದ್ಗುರುಗಳಾಗಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು. ಇನ್ನು ಧರ್ಮಸಭೆಯ ಘನ ಅಧ್ಯಕ್ಷತೆಯನ್ನ ಸಂಗಮೇಶ್ವರ ಸಂಸ್ಥಾನ ಮಠದ ರೇವಣ ಸಿದ್ಧ ಚರಂತೇಶ್ವರ ಶಿವಾಚಾರ್ಯರು ವಹಿಸಿದ್ದು, ವೇದಿಕೆ ಮೇಲೆ ಹಲಕಟ್ಟೆಯ ರಾಜಶೇಖರ್ ಶಿವಾಚಾರ್ಯರು, ಬೆನಕನಹಳ್ಳಿ ಪೂಜ್ಯರು, ನದಿಸಿನ್ನೂರಿನ ಗುರು ರಾಜೇಂದ್ರ ಶಿವಯೋಗಿಗಳು, ಆಲಮೇಲದ ಪೂಜ್ಯರು, ಯರಗೋಳದ ಸಂಗಮೇಶ್ವರ ಮಹಾಸ್ವಾಮಿಗಳು, ಉದ್ದಿಮೆದಾರರಾದ ಮಹದೇವ ಬಂದಳ್ಳಿ, ನಿಂಗನಗೌಡ ಪಾಟೀಲ, ಶಿವಲಿಂಗಪ್ಪ ಗುಳೆದ, ಬಸವರಾಜ್ ಮುದ್ದರಕಿ ಇದ್ದರು. 501 ಜನ ಮುತ್ತೈದೆಯರಿಗೆ ಉಡಿ ತುಂಬಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶಿವಪುರಾಣ ಪ್ರವಚನವನ್ನ ಶಿವಾನಂದ ಶಾಸ್ತ್ರಿಗಳು ಹಾಗೂ ಮಹೇಶ್ ನರಬೋಳಿ ಸಂಗೀತ ಸೇವೆ ನೀಡಿದರು. ಧರ್ಮಸಭೆಯ ನೇತೃತ್ವವನ್ನು ಪೂಜ್ಯರಾದ ಕೊಟ್ಟೂರೇಶ್ವರ ಶಿವಯೋಗಿಗಳು ವಹಿಸಿಕೊಂಡಿದ್ದರು. ಇನ್ನು ಧರ್ಮಸಭೆಯಲ್ಲಿ ಸಿದ್ದು ಸಜ್ಜನ, ಮಲ್ಲಿಕಾರ್ಜುನ ಹಳ್ಳಿ ಕೆಲ್ಲೂರ, ಮಲ್ಲಣ್ಣ ಮರ್ತೂರ, ಬೇಳಪ್ಪ ಕಣದಾಳ, ಸಿದ್ದನಗೌಡ ಬಮ್ಮಶೆಟ್ಟಿ, ಪ್ರಕಾಶ್ ರೆಡ್ಡಿ, ಮಂಜುನಾಥ್ ಇಟಗಿ, ನಾಗೇಂದ್ರ ನಾಟಿಕರ ಸೇರಿದಂತೆ ಸಾವಿರಾರು ಜನ ಮಹಿಳೆಯರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ವರದಿ ಜೆ ನಾಗರಾಜ್, ಶಹಾಬಾದ್. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕಟ್ಟಡ ಉದ್ಘಾಟನೆಗೆ ಎಲ್ಲ ಪೀಠಗಳ ಆಚಾರ್ಯರು ಕೂಡ ಬರುವಂತ ಆಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ಇವತ್ತೇನಾದ್ರೂ ಕಾರ್ಯಕ್ರಮಕ್ಕೆ ಉಜ್ಜಯಿನಿ ಜಗದ್ಗುರುವರು ಬಂದಾರ ಅಂದ್ರೆ ಅದು ತೊನಸಳ್ಳಿ ಶ್ರೀಗಳವರೇ ಅದಕ್ಕೆ ಕಾರಣ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ್ತೀವಿ. ಯಾಕಂದ್ರೆ ನಾವು ನಿನ್ನೆ ದಿನ ಯಡ್ರಾಮಿ ತಾಲೂಕಿನ ಕೊಮ್ಮನಸರಸಿಗೆ ಒಳಗ ಕಾರ್ಯಕ್ರಮದಲ್ಲಿದ್ವಿ. ಅಲ್ಲಿಂದ ನೇರವಾಗಿ ಪೀಠಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇದ್ರೂ ಕೂಡ ಆಗ್ರಹದ ಭಿನ್ನದ ಒತ್ತಡವನ್ನ ಮಾಡಿ, ಇಲ್ಲ ಬುದ್ಧಿ ನಮ್ಮ ಶಿಷ್ಯರಿದ್ದಾರೆ, ಕೊಟ್ಟೂರೇಶ್ವರ ಶರಣರು ಬಹಳ ಒಳ್ಳೆ ಕೆಲಸ ಮಾಡಾಕತ್ತಾರ, ಕೊಲಿ ಸಮಾಜದವರಿದ್ರು ಕೂಡ ಪೀಠಗಳ ಬಗ್ಗೆ ಅಪಾರವಾದ ಭಕ್ತಿ ಶ್ರದ್ಧೆಗಳಿದ್ದಾವೆ, ಲಿಂಗ ದೀಕ್ಷೆ ಆಗಿದೆ, ಅವರು ನಿತ್ಯ ಶಿವಪೂಜೆ ಮಾಡ್ಕೋತಾರ, ಎಲ್ಲ ಆಚರಣೆಗಳಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಒಳ್ಳೆಯ ಭಕ್ತಿವಂತರಿದ್ದಾರೆ, ತಾವು ಬಂದು ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ನಮ್ಮೂರಿನೊಳಗ ಒಂದು ಸಾಮರಸ್ಯ, ಸಮನ್ವಯ, ಸಹಬಾಳ್ವೆ ಇದೆಲ್ಲಗಳು ಕೂಡ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ಜಗದ್ಗುರುಗಳವರಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಕರ್ಕೊಂಡು ಬಂದು ಸ್ವತಃ ತಮ್ಮ ಮಠಕ್ಕೆ ಹೋಗಿ ಪಾದಪೂಜೆ ಮಾಡಿಸಿ, ಅನೇಕ ಭಕ್ತರ ಮನೆಗಳಲ್ಲಿ ಪಾದಪೂಜೆಯನ್ನು ನೆರವೇರಿಸಿ ಭಕ್ತಿ ಶ್ರದ್ಧೆಗಳನ್ನ ಅರ್ಪಣೆ ಮಾಡಿದಂತವರು ನಮ್ಮ ರೇವಣ ಸಿದ್ಧ ಚರಂತೇಶ್ವರ ಶಿವಾಚಾರ್ಯರು. ಬಹುಶಃ ಅವರಿಗೂ ಕೂಡ ಪೀಠದ ಆಶೀರ್ವಾದ ಇರಲಿ. ಜೊತೆಗೆ ನಮ್ಮ ಕೊಟ್ಟೂರೇಶ್ವರ ಶರಣರು ಶಿಕ್ಷಣ ಸಂಸ್ಥೆಯನ್ನ ಮಾಡಿದ್ದಾರೆ. ಧಾರ್ಮಿಕವಾಗಿ ನಾಳೆ ದಿನ ಕಾಶಿಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ವಿಶೇಷವಾಗಿ ಶಿವರಾತ್ರಿ ದಿನ ಬಹಳ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಭಾಗದೊಳಗೆ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟೂರೇಶ್ವರ ಶರಣರು ಏನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಪೀಠದ ಆಶೀರ್ವಾದ, ಪಂಚಪೀಠಗಳ ಆಶೀರ್ವಾದ ಸದಾಕಾಲ ಇದ್ದು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಹೋಗುವಂತ ಶಕ್ತಿಯನ್ನ ಆ ಭಗವಂತ ಶಿವ ಪರಮಾತ್ಮ ಅವರಿಗೆ ದಯಪಾಲಿಸ್ತೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ನಮಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ, ಇಂದಿನ ದಿವಸ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದರೆ, ತೊನಸನಹಳ್ಳಿ ಗ್ರಾಮದಲ್ಲಿ ಶ್ರೀ ಶರಣ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಪೂಜ್ಯ ಶ್ರೀ ಶರಣ ಪತ್ಲಪ್ಪ ಮುತ್ತೆ ಪ್ರೌಢಶಾಲೆ ಹಾಗೂ ಮಾತೋ ಶ್ರೀ ಶಾಂತಮ್ಮ ಬಸವಣ್ಣಪ್ಪ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವ ಈ ಒಂದು ಅಂಗವಾಗಿ ಮಹಾಶಿವರಾತ್ರಿಯ ಕುರಿತು ಈ ಶ್ರೀ ಶರಣ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿವಲಿಂಗ ಸ್ಥಾಪನೆ, ಶಿವರಾತ್ರಿಯ ನಿಮಿತ್ತವಾಗಿ ಶಿವಲಿಂಗ ಸ್ಥಾಪನೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು
ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಈಗಲೇ ಜರುಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಇಂದಿನ ದಿವಸ ದಿವ್ಯ ಸಾನ್ನಿಧ್ಯ, ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಜಗದ್ಗುರು ಉಜ್ಜಯಿನಿ ಪೀಠದ ಮಹಾಸನ್ನಿಧಿಯವರು ಇಂದು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಆಶೀರ್ವಚನವನ್ನು ನೀಡಿ ಆಶೀರ್ವಾದಿಸಿ ಜರುಗಲಾಗಿದೆ. ನಾವು ಮುಂಬರುವ ದಿನದಲ್ಲಿ ಅಂದರೆ ಇವತ್ತಿಗೆ 8 ದಿವಸ ಪುರಾಣವನ್ನು 5ನೇ ತಾರೀಕಿಗೆ ಪುರಾಣ ಸ್ಟಾರ್ಟ್ ಆಗಿದೆ. ಮಹಾಶಿವ ಪುರಾಣ ಲಾಸ್ಟ್ ಕೊನೆ 15 ತಾರೀಕು ಕೊನೆಗೊಳ್ಳುತ್ತಿದೆ ಪುರಾಣ. 15ನೇ ತಾರೀಕು ದಿವಸ ಶಿವಲಿಂಗ ಸ್ಥಾಪನೆ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗ ಸ್ಥಾಪನೆ ಇರ್ತದೆ. ಕಾಶಿ ವಿಶ್ವನಾಥ ಶಿವಲಿಂಗ ಸ್ಥಾಪನೆ ಇರ್ತದೆ. ಮತ್ತೆ ಮಕ್ಕಳ ಕಲ್ಚರ್ ಆಕ್ಟಿವಿಟೀಸ್ಗಳು ಕೂಡ ಇರ್ತವೆ. ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೂ ಸ್ವಾಮೀಜಿ ಅವರ ಬರಮಾಡಿಕೊಂಡು ಧರ್ಮಸಭೆಯನ್ನು ಕೂಡ ಮಾಡಲಾಗುತ್ತದೆ. ಇಂದಿನ ದಿವಸ ಬಹಳ ಅದ್ದೂರಿಯಾಗಿ ಈ ಒಂದು ತೊನಸನಹಳ್ಳಿ ಗ್ರಾಮದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಆಗಿ ಹೋಗಿದೆ. ಇನ್ನೂ 2 ದಿವಸ ನಮ್ಮ ಪುರಾಣ ಕಾರ್ಯಕ್ರಮ ಮುಂದುವರಿತದೆ. ತಾವೆಲ್ಲರೂ ಸದ್ಭಕ್ತರು, ಹಿರಿಯರು ಎಲ್ಲರೂ ಕೂಡ ಇನ್ನೂ 2 ದಿವಸ 3 ದಿವಸ ನಮ್ಮ ಸಹಕಾರದೊಂದಿಗೆ ತಾವೆಲ್ಲರೂ ಬಂದು ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗಾಗಲೇ ಊರಿನ ಗಣ್ಯರು, ಹಿರಿಯರು ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳು ಲಿಂಗನಗೌಡ ಮಾಲಿಪಾಟ್ಲ ಅವರೇ ಹಾಗೂ ಶಿವಲಿಂಗಪ್ಪ ಸಾವು ಗೋಳೆದವರೇ, ಮತ್ತು ಮನೆಯವರೇ, ಮತ್ತು ಉದ್ಯಮಿದಾರರಂಥ ಮಹಾದೇವ್ ಸೌಕಾರ್ ಬಂದಳ್ಳಿ ಅವರೇ, ಮತ್ತು ಯುವಕರಾಗಿರುವಂಥ ಹೋರಾಟಗಾರರಾಗಿರುವಂಥ ಬಸವರಾಜ್ ಮದ್ರಿಕೆ ಅವರೇ, ಮತ್ತು ಈ ಶಾಲೆಯ ಕಾರ್ಯದರ್ಶಿ ಆದಂಥ ರೇವಣಸಿದ್ದಪ್ಪ ಕೆಲ್ಲೂರವರೇ, ಮತ್ತು ಈ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಉಪಾಧ್ಯಕ್ಷರಾದಂಥ ಸಿದ್ದು ಸಜ್ಜನವರೇ, ಎಲ್ಲರಲ್ಲಿ ಕೂಡ ತಮ್ಮ ಅಂತರಂಗಗಳ ಪರಮ ಜೊತೆಗೆ ಶರಣನುತ್ತ. ಯಾಕಂದರೆ ನಾವು ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ, ಪುರಾಣ ಕಾರ್ಯಕ್ರಮ ಮಾಡಬೇಕಂತ ಬಹಳ ಉತ್ಸವದಿಂದ ಇತ್ತು. ಈಗಾಗಲೇ ನಾವು 8 ದಿವಸ ಪುರಾಣವನ್ನು ಮಾಡ್ಕೊಂಡು ಬಂದಿದ್ದೇವೆ. ಮುಂದೆ ಮಹಾಶಿವರಾತ್ರಿಯ ಅಂಗವಾಗಿ ಮಹಾಶಿವರಾತ್ರಿ ದಿನ ನಮ್ಮ ಶಾಲೆಯ ಕಲ್ಚರ್ ಆಕ್ಟಿವಿಟೀಸ್ಗಳು ಇರ್ತವೆ. ನಮ್ಮ ಶಾಲೆಯ ಮಕ್ಕಳು ಹಾಗೂ ಪೋಷಕರು ಮತ್ತು ಊರಿನ ಗಣ್ಯರು ಮತ್ತು ಸುತ್ತಮುತ್ತಲಿ ಇರ್ತಕ್ಕಂಥ ಎಲ್ಲ ತಾಯಿ ತಂದೆಯವರು ಬಂದು 15ನೇ ತಾರೀಕು ಸಾಯಂಕಾಲ 6ರಿಂದ 11 ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಾಗಿದೆ. ತಾವೆಲ್ಲರೂ ಬಂದು ಪ್ರೋತ್ಸಾಹಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ.